19ನೇ ತಾರೀಖು ಅಂತ ಮಾಹಿತಿ. ದೆಹಲಿಯಲ್ಲಿ ಸಭೆಯಾಗತ್ತಂತೆ. ಅದಕ್ಕಿಂತ ಮೊದಲೇ ಸಿದ್ದರಾಮಯ್ಯನವರ ಬಣದ್ದು ಒಂದು ಡಿನ್ನರ್ ಆಗಬಹುದು. ಚರ್ಚೆಯಾಗ್ತಾ ಇದೆ ಸಿದ್ದರಾಮಯ್ಯನವರ ಆಪ್ತರಲ್ಲಿ. ನಮ್ಮದು ಒಂದು ಡಿನ್ನರ್ ಆಗಬೇಕು ಅಂತ. ಅದು ಆಗತ್ತಾ ನೋಡೋಣ. ಸದ್ಯಕ್ಕೆ ನೆನ್ನೆಯ ಈ ರಾತ್ರಿ ಊಟಕ್ಕೆ ಹೋದವರ ಪ್ರತಿಕ್ರಿಯೆಗಳು ಏನೇನಿದ್ವು? ಸಚಿವ KH ಮುನಿಯಪ್ಪ, ಶಾಸಕರುಗಳಾದ ಇಕ್ಬಾಲ್ ಹುಸೇನ್, ಆನೇಕಲ್ ಶಿವಣ್ಣ, ರಮೇಶ್ ಬಂಡಿಸಿದ್ದೇಗೌಡ ಎಲ್ಲ ಮಾತಾಡಿದ. ನೆನ್ನೆ DK ಶಿವಕುಮಾರ್ ಅವರ ಡಿನ್ನರ್ಗೆ ಹೋದವರು ಕೇಳಿಸ್ಕೊ. ಯಾರು ಸಚಿವರು ಶಾಸಕರು ಯಾರಾದರೂ ಕರೆದ್ರೆ ಹೋಗ್ತೀವಿ. ಡಿನ್ನರ್ಗೂ ರಾಜಕೀಯಕ್ಕೂ ಸಂಬಂಧ ಇಲ್ಲ. ರಾಜಕೀಯ ಏನು ನಾವು ನಿನ್ನೆ ಡಿಸ್ಕಷನ್ ಮಾಡಿಲ್ಲ. ಡಿನ್ನರ್ ಮೀಟಿಂಗ್ಗಳು ಯಾವಾಗೂ ನಡೀತಾ ಇರ್ತದೆ, ನಿಮಗೆಲ್ಲ ಗೊತ್ತಿದೆ. ನಾನೇನು ಹೆಚ್ಚಿಗೆ ಹೇಳೋಷ್ಟಿಲ್ಲ. ರಾಜಕೀಯ ಹೋಗಿ ಹೈಕಮಾಂಡ್ ಸೇರಿಕೊಂಡಿದೆ. ಹೈಕಮಾಂಡ್ ಏನು ತೀರ್ಮಾನ ಹೇಳೋದಕ್ಕೆ ಅವರಿಬ್ಬರು ಬದ್ಧವಾಗಿರ್ತಾರೆ. ಡಿನ್ನರ್ ಮಾಡೋ ಮೂಲಕ ನಮ್ಮಲ್ಲಿ ಸಂಖ್ಯಾಬಲ ಇದೆ ಅಂತ ಸಿದ್ದರಾಮಯ್ಯ ಇಲ್ಲ, ಹಾಗೇನಿಲ್ಲ. ಬೇರೆ ಬೇರೆ ಕ್ಷೇತ್ರದಿಂದ ಬೇರೆ ಬೇರೆ ಶಾಸಕರೆಲ್ಲ ಬಂದಿದೆ. ನಾವು ಜೊತೆಯಲ್ಲಿ ಸೇರೋದು ಭಾಳ ಅಪರೂಪ ಅಲ್ವಾ? 224 ಜನನು MLAಗಳು ಬರ್ತಾರೆ. ಊಟಕ್ಕೆ ಯಾರು ಬರಲ್ಲ. ಇದರಲ್ಲಿ ಊಟಕ್ಕೇನು ಕಾಂಗ್ರೆಸ್, JDS, BJP ಅಂತ ಏನೋ ಇದೆಯಾ? ಒಂದು ವಿಶ್ವಾಸ, ಒಂದು ಪ್ರೀತಿ, ಒಂದು ಇದ್ರಲ್ಲಿ ಬಾಂಧವ್ಯದಲ್ಲಿ ಅವ್ರಿಗೆ ಊಟಕ್ಕೆ ಕರೆದಿದ್ದಾರೆ. ಜೊತೆಲಿ ಸೇರ್ಕೊಂಡು ಊಟ ಮಾಡಿದ್ದು. ಇದ್ರಲ್ಲಿ ಶಕ್ತಿ ಪ್ರದರ್ಶನ ಯಾತ್ರೆ ಬರ್ತದೆ. ಕಾಂಗ್ರೆಸ್ ಪಕ್ಷ ಒಂದು ಶಿಸ್ತಿನ ಪಕ್ಷ. ವರಿಷ್ಠರು ಒಂದು ಅಂತಿಮವಾದಂಥ ತೀರ್ಮಾನ, ಇಲ್ಲಿ ನಂಬರ್ಸ್ ಅಲ್ಲ, ಒಂದು ತೀರ್ಮಾನ, ಒಂದು ಬದ್ಧತೆಗೆ ನಾವೆಲ್ಲರೂ ಕೂಡ ಇರಬೇಕಾಗ್ತದೆ. ಸೊ ಅವರು ಶಿಸ್ತನ್ನು ಅವ್ರು ಹೇಳಿದ್ದಾರೆ, ನೀವೆಲ್ಲ ಶಿಸ್ತನ್ನು ಕಾಪಾಡಬೇಕು. ಕಾಂಗ್ರೆಸ್ಸಲ್ಲಿ ಇರುವಂಥವ್ರು ನೀವೆಲ್ಲರೂ ಕೂಡ ನಾವೇನು ಹೇಳ್ತೀವಿ ಅದನ್ನು ಪಾಲನೆ ಮಾಡಬೇಕು. ಇದು ಮೊದಲಿಂದ ಬಂದಿರುವಂಥ ಒಂದು ಸಂಸ್ಕೃತಿ. ನಾವೆಲ್ಲರೂ ಕೂಡ ಕಾಂಗ್ರೆಸ್ನವರು. ಅವ್ರ ಬೆಂಬಲ ಇವ್ರ ಬೆಂಬಲ ಅನ್ನೋ ಪ್ರಶ್ನೆನೇ ಇಲ್ಲಿ ಬರಲ್ಲಪ್ಪ. ನಾವೆಲ್ಲರೂ ಕೂಡ ಕಾಂಗ್ರೆಸ್ನವರು. ಹೈಕಮಾಂಡ್ ನಮ್ಮ ಹೈಕಮಾಂಡ್ ಏನು ತೀರ್ಮಾನ ಹೇಳುತ್ತೋ ಎಲ್ಲ ವಿಷಯದಲ್ಲೂ ಅಷ್ಟೇ ನಾವು ಅದಕ್ಕೆ ಭದ್ರಾಗಿರ್ತೀವಿ. ಊಟ ಮಾಡಿದ್ವಿ, ಊಟ ಮಾಡ್ಕೊಂಡಿದ್ದಾದಮೇಲೆ ಊಟ ಮುಗಿಸ್ಕೊಂಡು ಬಂದು ನನಗೆ ಅದ್ರ ಬಗ್ಗೆ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೋ ಅದಕ್ಕೆ ನಾವೆಲ್ಲರೂ ಕೂಡ DK ಶಿವಕುಮಾರ್ ಆಗಲಿ, ಇನ್ನೊಬ್ಬರಾಗಲಿ, ಎಲ್ಲ MLAಗಳು, ಮಂತ್ರಿಗಳು ಎಲ್ಲರೂ ಕೂಡ ಭದ್ರಾಗಿರಬೇಕು. ನಾನು ಅದರಲ್ಲಿ ಒಬ್ಬ ಭದ್ರಾಗಿರ್ತೀನಿ. ಅವೆಲ್ಲ ನಾನು ಸುಳ್ಳು ನಂಬರ್ ಗೇಮು ಇನ್ನೊಂದು ಪ್ರಶ್ನೆ ಇದ್ರಲ್ಲಿ ಬಂದೇ ಇಲ್ಲ. DK ಶಿವಕುಮಾರ್ ಸಾಹೇಬ್ರೇನು ಡಿನ್ನರ್ ಅರೇಂಜ್ ಮಾಡಿರಲಿಲ್ಲ. ಯಾರು ಬೆಳಗಾಂ ಸ್ನೇಹಿತರು ಡಿನ್ನರ್ ಅರೇಂಜ್ ಮಾಡಿದ್ರು, ಎಲ್ಲರನ್ನೂ ಕರೆದಿದ್ರು, ನಾವು ಹೋಗಿದ್ದು, ಎಲ್ಲರೂ ಬಂದಿದ್ರು. DK ಶಿವಕುಮಾರ್ ಅವರೇನು ಊಟ ಕರೆದಿಲ್ಲ. ನಮಗೆ ಹೈಕಮಾಂಡ್ ತೀರ್ಮಾನ ಮಾಡ್ತಿದ್ದಪ್ಪ, ಯಾರು ಬೇಕು ಯಾರು ಬೇಡ ನೀವು ಅವ್ರು ಕೇಳಬೇಕು. ನನಗೂ ಅದಕ್ಕೆ ಸಂಬಂಧ. ಈ ಪಕ್ಷ ಅಧಿಕಾರಕ್ಕೆ ಬಂದಂಥ ಸಮಯದಲ್ಲಿ ಬರಬೇಕಾದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಜೊತೆಲಿ ಹೆಜ್ಜೆಗೆ ಹೆಜ್ಜೆ ಇಟ್ಟು DK ಶಿವಕುಮಾರ್ ಅವರು ಕೆಲಸ ಮಾಡಿದ್ದಾರೆ. ಅವ್ರು ಕೇಳಬಾರ್ದು ಅಂತ ಯಾರ ಇದೂ ಇಲ್ಲ, ಏನಿಲ್ಲ. ಪಕ್ಷದ ಹೈಕಮಾಂಡ್ ಇದೆ. ಪಕ್ಷದ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಎಲ್ಲರೂ ಬದ್ಧವಾಗಿರ್ತಾರೆ ಅಂತ ಹೇಳಿದ್ದಾರೆ. ಎಲ್ಲರೂ ಬದ್ಧವಾಗಿರ್ತಾರೆ. ಊಟ ಸೇರೋದು ತಪ್ಪು. ಊಟಕ್ಕೆ ಸೇರೋದು ಏನು ಚರ್ಚೆನೇ ಇಲ್ವಾ? ನಂಬರು ಇಲ್ಲಪ್ಪ, ಗೇಮು ಇಲ್ಲ, ಏನಿಲ್ಲ ಕಣೆ. ನನ್ನ ಇಬ್ಬರು ಕೊಲೀಗ್ಗಳು ಬೆಳಗಾವಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ, ಆನಂದ ಬೈದನಮನೆ ಮತ್ತು ವಿದ್ಯಾ. ಸೊ ಆನಂದ್, ಈಗ ಈ ವರದಿ ನೋಡಿದ್ರೆ ಬೆಳಗಾವಿ ಜಿಲ್ಲೆಯ ಮಾಜಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರೊಬ್ಬರು ಊರು ಹೊರಗೆ ಒಂದು ಫಾರ್ಮ್ ಹೌಸ್ ಕಟ್ಟಿಸಿದ್ದಾರೆ. ಆ ಫಾರ್ಮ್ ಹೌಸಿಗೆ ಊಟಕ್ಕೆ ಬನ್ನಿ ಅಂತ 15 ವರ್ಷಗಳಿಂದ DK ಶಿವಕುಮಾರ್ ಅವರನ್ನು ಕರೀತಾನೇ ಇದ್ದರು. ಈ ಸಲ ಆಯಿತು, ಹಂಗಿದ್ರೆ ಇಷ್ಟು ವರ್ಷದಿಂದ ಕರಿತಿದ್ದೀರಿ ಅಂತ ಅವ್ರು ಹೋಗಿದ್ರು ಅಲ್ವಾ? ಇಷ್ಟು ಸರಳವಾಗಿ ಅಜಿತ್ ಇದನ್ನು ವಿಶ್ಲೇಷಣೆ ಮಾಡೋಕ್ಕಾಗೋದಿಲ್ಲ. ಯಾಕೆಂತಂದರೆ ಇದರ ಹಿಂದಿರ್ತಕ್ಕಂಥ ರಾಜಕೀಯವಾಗಿರ್ತಕ್ಕಂಥ ಅಜೆಂಡಾ ಭಾಳ ಸ್ಪಷ್ಟ ಆಗಿತ್ತು. ಶಾಸಕರ ಜೊತೆ ಒಂದಷ್ಟು ಕಾಲ ಕಳೀತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ DK ಶಿವಕುಮಾರ್ ಮುಂದಾಗಿದ್ದರು. ಅದಕ್ಕೆ ಪೂರಕವಾದಂಥ ವೇದಿಕೆಯನ್ನು ಜಿಲ್ಲಾ ಮಾಜಿ ಅಧ್ಯಕ್ಷರು ಅದಕ್ಕೆ ರೆಡಿ ಮಾಡಿಕೊಟ್ಟಿದ್ರು. ನಿನ್ನೆ ಮಧ್ಯಾಹ್ನದ ಹೊತ್ತಿಗೆ, ಅಂದರೆ ಮಧ್ಯಾಹ್ನದಷ್ಟೊತ್ತಿಗೆ ಒಂದು ಮೆಸೇಜ್ ಬರುತ್ತೆ ಎಲ್ಲ ಶಾಸಕರಿಗೆ. ಬಹುತೇಕ ಅಂದರೆ ಒಂದು 80% ಶಾಸಕರಿಗೆ ಮೆಸೇಜ್ ಬರುತ್ತೆ. ಆನ್ ಬಿಹಾಫ್ ಆಫ್ DK ಶಿವಕುಮಾರ್ ಡೆಪ್ಟಿ ಚೀಫ್ ಮಿನಿಸ್ಟರ್ ಅಂತಲೇ ಬರುತ್ತೆ ಮೆಸೇಜು. ಅಂದರೆ ಅವರ ಹೆಸರಿನಲ್ಲಿ ಅಂದರೆ ಈ ಒಂದು ಊಟವನ್ನು ಆರ್ಗನೈಸ್ ಮಾಡಿದ್ದೀವಿ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಹೇಳಲಾಗುತ್ತೆ. ನಂತರದಲ್ಲಿ ಕೆಲ ಹೊತ್ತಿನ ಬಳಿಕ ವಿಧಾನಸಭೆಯಲ್ಲಿದ್ದಂಥ ಶಾಸಕರಿಗೆಲ್ಲರಿಗೂ ಕೂಡ ಫೋನ್ಗಳು ಕೂಡ ಬರುತ್ತೆ.
ಫೋನ್ ಬಂದಾಗ ಎಲ್ಲ ಶಾಸಕರು ಕೂಡ ಊಟಕ್ಕೆ ಹೋಗಲಿಕ್ಕೆ ನಿರ್ಧಾರವನ್ನು ಮಾಡ್ತಾರೆ. ಆದರೆ ಅದರ ಹಿಂದಿರ್ತಕ್ಕಂಥ ಅಜೆಂಡಾ ಈಗಾಗಲೇ ಸಿದ್ಧ ಆಗಿತ್ತು. ಡಿ ಕೆ ಶಿವಕುಮಾರ್ ಕೂಡ ಭಾಗವಹಿಸ್ತಾ ಇದ್ರು. ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳು ಕೂಡ ರೆಡಿ ಆಗಿತ್ತು. ಇದು ಕೇವಲ ಏನೋ ಯಾರೋ ಊಟಕ್ಕೆ ಕರೆದ್ರು ಹೋದ್ರು ಬಂದರು ಅಷ್ಟೇ ಅಲ್ಲ, ಬದಲಾಗಿ ನಿಶ್ಚಿತವಾಗಿರ್ತಕ್ಕಂಥ ಗುರಿಯೊಂದಿಗೆ ನಡೆದಂಥ, ನಿಶ್ಚಿತವಾಗಿರ್ತಕ್ಕಂಥ ಕಾರ್ಯಸೂಚನೆಯೊಂದಿಗೆ ನಡೆದಿರ್ತಕ್ಕಂಥ ಒಂದು ಡಿನ್ನರ್ ಮೀಟಿಂಗ್ ಇದು. ಆದರೆ ಬಹಳ ಆಶ್ಚರ್ಯ ಅಂದ್ರೆ ಕೇವಲ ಡಿನ್ನರ್ ಮೀಟಿಂಗ್ ನಲ್ಲಿ ಈ ಡಿನ್ನರ್ ನ ಹೋಸ್ಟೇ ಡಿ ಕೆ ಶಿವಕುಮಾರ್ ಅವರು. ಮೆಸೇಜ್ ಬಂದಿತ್ತು, ಅದೇ ರೀತಿಯಾಗಿ ಮೆಸೇಜ್ ಬಂದಿತ್ತು. ಆಮ್ ಐ ರೈಟ್? ಯಸ್. ಓಕೆ. ಯಸ್ ರೈಟ್. ಅದೇ ಈಗ ಊಟವನ್ನು ಆರ್ಗನೈಸ್ ಯಾರು ಮಾಡಿದ್ದಾರೆ ಅವರ ಹೆಸರು ಆನ್ ಬಿಹಾಫ್ ಆಫ್ ಡಿ ಕೆ ಶಿವಕುಮಾರ್ ಅಂತಲೇ ಬಂದಿತ್ತು. ಹಾಗಾಗಿ ಎಲ್ಲ ಬಂದಿತ್ತು. ಬಹಳ ಮುಖ್ಯವಾಗಿ ಈ ಶಾಸಕರಿಗೆ ಮೆಸೇಜ್ ಬಂದಾಗ ಹೋಗಲಿಕ್ಕೆ ಚರ್ಚೆಯನ್ನು ಮಾಡ್ತಾರೆ. ಪರಸ್ಪರ ಎಲ್ಲರಿಗೂ ಕೂಡ ಅಸೆಂಬ್ಲಿ ಒಳಗಡೆ ಕೂತಾಗ ಚರ್ಚೆ ಆದಾಗ ಎಲ್ಲರೂ ಕೂಡ ಹೋಗಬೇಕು ಅಂತ ನಿರ್ಧಾರವನ್ನು ಮಾಡ್ತಾರೆ. ಎಲ್ಲರೂ ಕೂಡ ಹೋಗಲಿಕ್ಕೆ ನಿರ್ಧಾರ ಮಾಡಿ ಮೀಟಿಂಗ್ಗೆ ಹೋಗ್ತಾರೆ. ಆದರೆ ಆಶ್ಚರ್ಯ ಅಂತಂದರೆ ಈಗಾಗಲೇ CM ಪಾಳ್ಯದಲ್ಲಿ ಗುರುಸ್ಕೊಂಡಿರ್ತಕ್ಕಂಥ ಅತ್ಯಂತ ಆತ್ಮೀಯರಾಗಿರ್ತಕ್ಕ ಶಾಸಕರಿಗೂ ಕೂಡ ಈ ಮೆಸೇಜ್ ಬಂದಿತ್ತು. ಖುದ್ದು ಡಿ ಕೆ ಶಿವಕುಮಾರ್ AS ಪನ್ನಣ್ಣವರಿಗೆ ರಿಕ್ವೆಸ್ಟ್ ಮಾಡ್ತಾರೆ ಊಟಕ್ಕೆ ಬನ್ನಿ ಅಂತ ಹೇಳಿ. AS ಪನ್ನಣ್ಣವರು ಕೂಡ ಈ ಊಟಕ್ಕೆ ಕರೆದಾಗ ಬರ್ತೇನೆ ಸರ್ ಅಂತ ಹೇಳಿ ಅವರು ಕೂಡ ಊಟಕ್ಕೆ ಹೋಗ್ತಾರೆ. ಹೋಗುವಾಗ ಸುಮ್ಮನೆ ಹೋಗಲಿಲ್ಲ, ಹೋಗುವಾಗ CM ಅನ್ನ ಭೇಟಿ ಮಾಡಿ ಹೋಗ್ತಾರೆ. ಅವರು ನಾನು ಊಟಕ್ಕೆ ಕರೆದಿದ್ದಾರೆ, ನಾನು ಊಟಕ್ಕೆ ಹೋಗ್ತಾ ಇದ್ದೇನೆ ಅಂತಕ್ಕಂಥ CM ಅವರು ಕನ್ವಿನ್ಸ್ ಮಾಡಿ ಹೋಗ್ತಾರೆ, ಅಂದ್ರೆ ಕನ್ವೆ ಮಾಡಿ ಹೋಗ್ತಾರೆ. CM ಅವರು ಹೋಗಿ ಬನ್ನಿ ಅಂತ ಹೇಳ್ತಾರೆ. ಅಲ್ಲಿಗೆ ಆ ಪ್ರಕ್ರಿಯೆ ಮುಗಿದ ನಂತರದಲ್ಲಿ ಎಲ್ಲರೂ ಕೂಡ ಊಟಕ್ಕೆ ಹೋಗಿರ್ತಾರೆ. ಆದರೆ ನಿನ್ನೆ ಕ್ಯಾಬಿನೆಟ್ ಇದ್ದಂತ ಕಾರಣಕ್ಕಾಗಿ ಬಹುತೇಕ ಎಲ್ಲ ಸಚಿವರು ಕೂಡ ರಾತ್ರಿ 9:45 ತನಕ ಕೂಡ ಸುವರ್ಣ ವಿಧಾನಸೌಧದಲ್ಲಿ ಇದ್ರು. 49:40ಕ್ಕೆ ಕ್ಯಾಬಿನೆಟ್ ಮುಗಿದ ನಂತರದಲ್ಲಿ ಡಿ ಕೆ ಶಿವಕುಮಾರ್ KCಯಲ್ಲಿ ಏನು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಮ್ಯಾಚ್ ಮಾಡಲಿಕ್ಕೆ ಅನುಮತಿ ಕೊಟ್ಟ ವಿಚಾರವನ್ನು ಮಾಧ್ಯಮಗಳಿಗೆ ಅನೌಪಚಾರಿಕವಾಗಿ ಹೇಳಿ ಅಲ್ಲಿಂದ ತೆರಳುತ್ತಾರೆ. 11:15 ಅವರು ಸ್ಪಾಟ್ ಅನ್ನು ರೀಚ್ ಆಗ್ತಾರೆ. ಆಗಲೇ ಬಹುತೇಕ ಶಾಸಕರುಗಳು ಅಲ್ಲಿಂದ ಊಟ ಮಾಡ್ಕೊಂಡು ಹೊರಗಡೆ ಹೋಗ್ತಾ ಇದ್ರು. ಕೆಲವರು ಡಿ ಕೆ ಶಿವಕುಮಾರ್ ಬಂದ ತಕ್ಷಣ ವಾಪಸ್ ಕೂಡ ಬರ್ತಾರೆ. ಎಲ್ಲರೂ ಕೂಡ ಜೊತೆಗೆ ಕೂತು ಸಮಾಲೋಚನೆ ಮಾಡ್ತಾರೆ. ಆಗ ಅಲ್ಲಿರ್ತಕ್ಕಂಥ ಎಲ್ಲ ಟೇಬಲ್ಗಳಲ್ಲೂ ಕೂಡ ಒಂದಷ್ಟು ಸಮಯವನ್ನು ಡಿ ಕೆ ಶಿವಕುಮಾರ್ ಕಳೀತಾರೆ. ಅಲ್ಲಿ ಶಾಸಕರು ಮುಕ್ತವಾಗಿ ಆತ್ಮೀಯವಾಗಿ ಚರ್ಚೆ ಮಾಡ್ತಾರೆ. ರಾಜ್ಯ ರಾಜಕಾರಣದ ಬಗ್ಗೆ ಚರ್ಚೆ ಮಾಡ್ತಾರೆ, ದೇಶದ ರಾಜಕಾರಣದ ಬಗ್ಗೆ ಚರ್ಚೆ ಮಾಡ್ತಾರೆ, DCC ಬ್ಯಾಂಕ್ ಬಗ್ಗೆ ಚರ್ಚೆ ಮಾಡ್ತಾರೆ, ಕುಮಾರಸ್ವಾಮಿ ಬಗ್ಗೆ ಚರ್ಚೆ ಮಾಡ್ತಾರೆ, ದೇವೇಗೌಡರ ಬಗ್ಗೆನೂ ಕೂಡ ಚರ್ಚೆ ಮಾಡಿದ್ದಾರೆ. ಅಂದರೆ ಕೇವಲ ಒಂದು ಸಬ್ಜೆಕ್ಟ್ ಸೀಮಿತವಾಗದೆ ಎಲ್ಲ ವಿಚಾರಗಳನ್ನು ಕೂಡ ಚರ್ಚೆ ಮಾಡಿದರೆ ಚರ್ಚೆಯ ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಅಂತಂದರೆ ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆ ಆಗುತ್ತೆ. ಎಲ್ಲವೂ ಕೂಡ ದೆಹಲಿಯತ್ತ ಈಗ ಚಿತ್ತ ನೆಟ್ಟಿದೆ. ದೆಹಲಿಯಿಂದ ಕಾಲ್ ಬರುತ್ತೆ. ದೆಹಲಿಯಿಂದ ಕಾಲ್ ಬಂದಾಗ ಎಲ್ಲವೂ ಕೂಡ ಒಳ್ಳೆಯದಾಗತ್ತೆ. ನನ್ನೊಂದಿಗೆ ನೀವು ಇರಬೇಕು ಅಂತಕ್ಕಂಥದ್ದನ್ನು ಸೂಚ್ಯವಾಗಿ ಪರೋಕ್ಷವಾಗಿ ಹೇಳುವ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಎಲ್ಲ ಟೇಬಲ್ಗಳಲ್ಲೂ ಕೂಡ ಮಾಡಿದ್ದಾರೆ. ಸೊ ಶಾಸಕರಲ್ಲೂ ಕೂಡ ಅಧ್ಯಕ್ಷರು ಆಗಿರ್ತಕ್ಕಂಥ DCM ಡಿ ಕೆ ಶಿವಕುಮಾರ್ ಎಸ್ ಒಳ್ಳೆ ಕಾಲ ಬರುತ್ತೆ ಅಂತಕ್ಕಂಥನ್ನ AS ಪನ್ನಣ್ಣವರಿದ್ದ ಟೇಬಲ್ ಅಲ್ಲೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಎಸ್ ಅವ್ರು ಹೇಳಿದ್ದಾರೆ. ಹಾಗಾಗಿ ಅದನ್ನು ಕೂಡ ಬೆಳಗ್ಗೆ AS ಪನ್ನಣ್ಣವರು ಬಂದು CM ಸಿದ್ದರಾಮಯ್ಯ ಅದನ್ನು ಕೂಡ ತಿಳಿಸಿದ್ದಾರೆ. ಯಾಕಂದ್ರೆ ಬೆಳಿಗ್ಗೆ ಮಾಧ್ಯಮಗಳಲ್ಲಿ ಈ ಡಿನ್ನರ್ ಸಭೆಯ ಬಗ್ಗೆ ಬಹಳ ದೊಡ್ಡ ಮಟ್ಟದ ವರದಿಗಳು ಬರ್ತಾ ಇದ್ದಾಗಲೇ CM ಅವರಿಗೆ ಆ ಎಲ್ಲ ವಿಚಾರಗಳು ಗೊತ್ತಿತ್ತು. ಅಲ್ಲಿ ಯಾವ ವಿಚಾರ ಚರ್ಚೆ ಆಯ್ತು ಅನ್ನೋದು ಕೂಡ ಬಹಳ ಪ್ರಮುಖ ಆಗುತ್ತೆ. ನಾವು ಗಮನಿಸಬೇಕು, ಕುಮಾರಸ್ವಾಮಿ ಅವರು ವಾರಕ್ಕೆ 2 ಬಾರಿ ಅಮಿತ್ ಶಾ ಭೇಟಿ ಮಾಡಿದ ವಿಚಾರ ಇರ್ಬೋದು, ಹಲವು ಜಿಲ್ಲೆಗಳ DCC ಬ್ಯಾಂಕ್ಗಳಲ್ಲಿ ಕಾಂಗ್ರೆಸ್ ಹಿಡಿತ ಸಾಧನೆ ಮಾಡಿರ್ತಕ್ಕಂಥದ್ದು ಎಲ್ಲದರ ಬಗ್ಗೆ ಚರ್ಚೆ ಆಗಿದೆ. ಒಂದು ವಿಚಾರವನ್ನು ಅವರು ಕನ್ವೆ ಮಾಡಬೇಕಾಯಿತು, ರಾಜಕಾರಣದ ಬಗ್ಗೆ ನನ್ನೊಂದಿಗೆ ನಿಲ್ಲಿ ಅಂತಕ್ಕಂಥದ್ದು. ಜೊತೆಗೆ ಮುಕ್ತವಾಗಿ ಮಾತಾಡುವಾಗ ಎಲ್ಲ ವಿಚಾರಗಳ ಬಗ್ಗೆ ಕೂಡ ಚರ್ಚೆ ಮಾಡಿದೆ. ಆದರೆ ಇನ್ನೊಂದು ಗಮನಿಸಬೇಕು, ಈಗ ಆ ಸಭೆಯಲ್ಲಿ ಅಂದ್ರೆ ಡಿನ್ನರ್ ಸಭೆಯಲ್ಲಿ ಕೆಲವು ಉದ್ಯಮಿಗಳು ಕೂಡ ಇದ್ರು, ಗೋವಾದವರು ಮತ್ತು ಬೆಳಗಾವಿಯವರು. ಅವ್ರು ಯಾಕೆ ಬಂದಿದ್ರು ಅಂತಕ್ಕಂಥ ಸಹಜವಾದ ಚರ್ಚೆಗಳು ಕೂಡ ಇದೆ. ಆದರೆ ರಾಜಕಾರಣದಲ್ಲಿ ಬಹಳ ಬೇರೆ ಚರ್ಚೆ ಇದೆ. ಅವರನ್ನು ಕೂಡ ಶಾಸಕರಿಗೆ ಪರಿಚಯ ಮಾಡಿಸುವಂಥ ಪ್ರಯತ್ನವೂ ಕೂಡ ನಡೀತು ಅನ್ನುವಂಥ ಚರ್ಚೆಗಳು ಕೂಡ ಇದೆ. ಇಲ್ಲಿ ಸಹಾಯ ಮತ್ತು ಸಹಕಾರದ ಕಾನ್ಸೆಪ್ಟ್ ಅಲ್ಲಿ ಸಭೆ ನಡೆದಿದೆ. ಅಲ್ಲಿ ಅದನ್ನು ಹೇಳುವ ಕೆಲಸವನ್ನು ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ. ಅದನ್ನು ಬೇರೆ ಬೇರೆ ಸ್ವರೂಪಗಳಲ್ಲಿ ಕನ್ವೆ ಮಾಡಿದ್ದಾರೆ. ಮತ್ತು ಕನ್ವೆ ಮಾಡಿದ ಜೊತೆಗೇನೆ ಅಲ್ಲಿರ್ತಕ್ಕಂಥ ಎಲ್ಲ ಅವರ ಆತ್ಮೀಯರಾಗಿರ್ತಕ್ಕಂಥ ಮಾಜಿ ಶಾಸಕರುಗಳು, ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು, ಮುಖಂಡರು ಎಲ್ಲರಿಗೂ ಕೂಡ ಒಂದು ರೀತಿಯ ಎಲ್ಲ ಒಂದು ಕಡೆ ಎಲ್ಲ ಒಳ್ಳೇದಾಗತ್ತೆ ಅಂತಕ್ಕಂಥ ಕನ್ವೆ ಮಾಡೋ ಪ್ರಯತ್ನವನ್ನು ಕೂಡ ಡಿ ಕೆ ಶಿವಕುಮಾರ್ ಮಾಡಿ ಮಧ್ಯರಾತ್ರಿ ವಾಪಸ್ ಬಂದಿದ್ದಾರೆ. ಇಷ್ಟ ಆಗಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಡಿನ್ನರ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.